ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಭಾಗ್ಯಲಕ್ಷ್ಮಿ ಸೀರಿಯಲ್ ಗಾಳಿಪಟ ಸ್ಪರ್ಧೆಯಲ್ಲಿ ಗೆದ್ದ ಭಾಗ್ಯ ಸೋತು ಕುಸುಮ ಕಾಲಿಗೆ ಬಿದ್ದ ತಾಂಡವ್. ಕುಸುಮ ತನ್ನ ಸೊಸೆಗೋಸ್ಕರ ಏನು ಬೇಕಾದರೂ ಮಾಡುತ್ತೇನೆ ಎಂಬುದನ್ನು ಈಗಾಗಲೇ ಸಾಬೀತುಪಡಿಸಿದ್ದಾಳೆ. ತಾಂಡವ್ ಭಾಗ್ಯಗೆ ಒಂದೇ ಸಮನೆ ಬಯುತ್ತಿದ್ದರೂ ನೋಡಿದ ಕುಸುಮ ಕೊನೆಗೆ ಒಂದು ನಿರ್ಧಾರವನ್ನು ಮಾಡಿಬಿಟ್ಟಳು. ಬಾಸ್ನ ಹೆಂಡತಿ ಬಳಿ ಹೋಗಿ ಯಾವಾಗಲೂ ದಾಂಪತ್ಯ ಸ್ಪರ್ಧೆಗೆ ಇಳಿದರೆ ಏನು ಚೆನ್ನಾಗಿರುತ್ತದೆ, ಹೆಣ್ಣು ಮಕ್ಕಳು ಕೂಡ ಸ್ಟ್ರಾಂಗ್ ಎಂಬುದನ್ನು ಈ ಗಂಡು ಮಕ್ಕಳಿಗೆ ನಾವು ತೋರಿಸಬೇಕು ಎಂದು ಎರಡು ತಂಡ ಮಾಡಿಸಿದ್ದಳು. ಕುಸುಮ ಕೊಟ್ಟ ಐಡಿಯಾ ಚೆನ್ನಾಗಿದೆ. ಇದರಿಂದ ಗಂಡು ಹಾಗೂ ಹೆಣ್ಣು ಮಕ್ಕಳ ಗುಂಪನ್ನು ಮಾಡಿ ಸ್ಪರ್ಧೆಯನ್ನು ಏರ್ಪಾಟು ಮಾಡಲಾಗಿತ್ತು. ಇನ್ನು ತಾಂಡವ್ಗೆ ನಾನೇ ಗೆಲ್ಲುವುದು ಎಂಬ ಅಹಂಕಾರ ಸ್ವಲ್ಪ ಹೆಚ್ಚಾಗಿ ಇದ್ದರಿಂದ ಅಮ್ಮನ ಮುಂದೆ ಈ ಗೆಲುವನ್ನು ನನ್ನದೇ ಎಂದು ನಾನೇ ಗೆಲ್ಲುತ್ತೇನೆಂದು ಆಯನ್ ತೋರಿಸುತ್ತಿದ್ದನು. ಈ ಕಡೆ ಶ್ರೇಷ್ಠಗೆ ಸ್ವಲ್ಪ ಸಮಾಧಾನ ಆದಂತೆ ಆಯಿತು. ಹೇಗೋ ಭಾಗ್ಯ ಜೊತೆಗೆ ನೀನು ತಾಂಡವ್ ಗಾಳಿಪಟ ಹಾರಿಸುತ್ತಾ ಇಲ್ಲ, ನನಗೆ ಅಷ್ಟೇ ಸಾಕು ಎಂದು ಸಮಾಧಾನ ಪಟ್ಟಿದ್ದಳು. ಆದರೆ ಇಲ್ಲಿ ಕುಸುಮ ಮಗನಿಗೆ ಸವಾಲನ್ನು ಹಾಕಿದಳು. ಈ ಸ್ಪರ್ಧೆಯಲ್ಲಿ ಗೆಲ್ಲುವುದು ನನ್ನ ಸೊಸೆ, ಗೆಲುವು ಅವಳದ್ದೇ ಎಂದು ಹೇಳಿದ್ದಳು. ಈ ವೇಳೆ ತಾಂಡವ್ ಸುಮ್ಮನೆ ಇದ್ದರೆ ಆಗುತ್ತಿತ್ತು. ಆದರೆ ಸ್ವಾಭಿಮಾನಕ್ಕೆ ಪೆಟ್ಟು ಬೀಳುತ್ತದೆ ಎಂದುಕೊಂಡು ಭಾಗ್ಯ ಏನಾದರೂ ಗೆದ್ದರೆ ನಿನ್ನ ಕಾಲಿಗೆ ಬೀಳುತ್ತೇನೆ, ನಿನ್ನ ಸೊಸೆ ಸರ್ವಶ್ರೇಷ್ಠ ಎಂದು ಒಪ್ಪಿಕೊಳ್ಳುತ್ತೇನೆ ಎಂಬ ಸವಾಲನ್ನು ಹಾಕಿದ. ಕೂಡಲೇ ಸೊಸೆಯನ್ನು ಗೆಲ್ಲಬೇಕು ಎಂಬ ಸಾಟ ಹೆಚ್ಚಾಗಿದೆ. ಇದಕ್ಕೆ ಭಾಗ್ಯ ಬಳಿ ಬಂದವರೇ, ನೀನು ಈ ಆಟದಲ್ಲಿ ಗೆಲುವು ಪಡೆಯಲೇಬೇಕು, ನಿನ್ನ ತಾಕತ್ತು ಏನು ಎಂಬುದನ್ನು ನೀನು ತೋರಿಸಬೇಕು ಎಂಬ ಕಿವಿ ಮಾತನ್ನು ಹೇಳಿದ್ದಾಳೆ. ಅತ್ತೆಯ ಮಾತನ್ನು ಪೂರ್ತಿಯಾಗಿ ತೆಗೆದುಕೊಂಡ ಭಾಗ್ಯ ಗಾಳಿಪಟ ಹಾರಿಸುವ ಸ್ಪರ್ಧೆಯಲ್ಲಿ ಗೆದ್ದು ಬೇಗಿದ್ದಾಳೆ. ಗಾಳಿಪಟ ಸ್ಪರ್ಧೆಯಲ್ಲಿ ಗೆದ್ದ ಭಾಗ್ಯ ಅಹಂನಿಂದ ಸೋತು ಸುಣ್ಣದ ತಾಂಡವ್. ಅತ್ತೆಯ ಪ್ರೋತ್ಸಾಹದ ನುಡಿಗಳು ಕೇಳಿದ ಭಾಗ್ಯ ಕೊನೆಗೂ ಕೂಡ ಗಾಳಿಪಟ ಹಾರಿಸುವ ಸ್ಪರ್ಧೆಯಲ್ಲಿ ಗೆದ್ದು ಎಲ್ಲ ಹೆಣ್ಣು ಮಕ್ಕಳಿಗೂ ಸ್ಫೂರ್ತಿಯಾಗಿದ್ದಾಳೆ. ಈ ಕಡೆ ಬಾಸ್ ಹೆಂಡತಿ ಭಾಗ್ಯಳ ಬೆಂತಟ್ಟಿ ಅಭಿನಂದನೆ ಸಲ್ಲಿಸಿದ್ದಾರೆ. ನೀವು ಹೆಣ್ಣು ಮಕ್ಕಳ ಮಾನವನ್ನು ಉಳಿಸಿಬಿಟ್ರೆ ಧನ್ಯವಾದಗಳು ಭಾಗ್ಯ ಎಂದು ಹೊಗಳಿಕೆ ಮಾತನ್ನು ಆಡಿದ್ದಾಳೆ. ಈ ಕಡೆ ಸೊಸೆ ಗೆದ್ದ ಖುಷಿಯಲ್ಲಿ ಕುಸುಮ ಭಾಗ್ಯಳನ್ನು ತಬ್ಬಿಕೊಂಡು ಸಂತಸವನ್ನು ವ್ಯಕ್ತಪಡಿಸಿದ್ದಾಳೆ. ಆದರೆ ತಾಂಡವ್ಗೆ ಭಾಗ್ಯ ಗೆಲುವು ನಡೆದು ಸ್ವಲ್ಪವೂ ಕೂಡ ಇಷ್ಟ ಆಗಲಿಲ್ಲ. ಭಾಗ್ಯ ಗೆಲ್ಲುತ್ತಾ ಇದ್ದಂತೆ ಅಮ್ಮನ ಮುಂದೆ ತಾಂಡವ್ ಆಡಿದ ಮಾತುಗಳು ಕಣ್ಮುಂದೆ ಬಂದಿದೆ. ಈಗ ಸೋತಿದ್ದು ಭಾಗ್ಯಳನ್ನು ಸರ್ವಶ್ರೇಷ್ಠ ಎಂದು ತಿಳಿದುಕೊಂಡು ಅಮ್ಮನ ಕಾಲಿಗೆ ಬೀಳಬೇಕಾದ ಪರಿಸ್ಥಿತಿ ಬಂದಿದೆ. ಈ ಕಡೆ ಕುಸುಮ ತಾಂಡವನನ್ನು ಕರೆದುಕೊಂಡು ಬರುವಂತೆ ಗುಂಡಣ್ಣನಿಗೆ ಹೇಳಿ ಕಳಿಸಿದ್ದಾಳೆ. ತನ್ವಿಗೆ ತನ್ನ ಪಾಪ ಎಲ್ಲರ ಜೊತೆ ಕುಳಿತುಕೊಂಡು ಊಟ ಮಾಡೋದು ಇಷ್ಟವಿಲ್ಲ. ಇದಕ್ಕಾಗಿ ವಿರೋಧ ವ್ಯಕ್ತಪಡಿಸಿದ್ದು ಕುಸುಮ ಸುಮ್ಮನೆ ಮಾಡಿದ್ದಾಳೆ. ಕುಸುಮ ಕಾಲಿಗೆ ಬಿದ್ದ ತಾಂಡವ್ ಮನೆಗೆ ವಾಪಸ್ ಬರ್ತಾನ. ಕುಸುಮ ಭಾಗ್ಯ ಬಳಿ ಮಾತನಾಡುತ್ತಾ ಇರುವಾಗ ತನ್ವಿ, ಅಪ್ಪ ಎಲ್ಲಿಗೆ ಬರೋದು ಸ್ವಲ್ಪವೂ ಇಷ್ಟವಿಲ್ಲ, ಶ್ರೇಷ್ಠ ಆಂಟಿ ಜೊತೆಗೆ ಇವರು ಊಟ ಮಾಡಲಿ ಅಂತಿದ್ದಾಳೆ. ಈ ಮಾತಿನಿಂದ ಕುಸುಮ ಅವರಿಗೆ ಕೋಪ ಬಂದಿದ್ದು, ಅವರು ನಿಮ್ಮ ತಂದೆ, ಈ ರೀತಿಯೆಲ್ಲ ಮಾತನಾಡಬಾರದು, ಶ್ರೇಷ್ಠಗೆ ಈಗಾಗಲೇ ಮದುವೆ ಫಿಕ್ಸ್ ಆಗಿದೆ, ಇದು ಮಾತನಾಡುವ ಜಾಗವಲ್ಲ ಎಂದು ತನ್ವಿಯನ್ನು ಸುಮ್ಮನೆ ಇರಿಸಿದ್ದಾಳೆ. ಭಾಗ್ಯ ಕೂಡ ಮಗಳಿಗೆ ಬುದ್ಧಿ ಹೇಳಿದ್ದಾಳೆ. ಆದರೂ ನಿಮ್ಮ ತಂದೆ ಈ ರೀತಿ ಮಾತನಾಡಬಾರದು ಎಂದು ಯಾವುದೋ ಒಂದು ಕೆಟ್ಟುಗಳಿಗೆಯಲ್ಲಿ ಈ ರೀತಿಯಾಗಿ ಆಗಿ ಹೋಗಿದೆ ಎಂದು ಮಗಳನ್ನು ಮನಸ್ಸನ್ನು ತಿಳಿಕೊಳ್ಳುತ್ತಾ ನೋಡುತ್ತಾ ಇದ್ದಾಳೆ. ಕುಸುಮ ಎದ್ದು ನಿಂತು, ಈ ಗುಂಡಾಣೆ ಎಲ್ಲಿಗೆ ಹೋದ, ಇನ್ನು ಅವರ ಅಪ್ಪನನ್ನು ಕರೆದುಕೊಂಡು ಬಂದಿಲ್ಲ ಎಂದು ನೋಡುವ ವೇಳೆ ತಾಂಡವ್ ಬಂದವನೇ ಕುಸುಮ ಅವರ ಕಾಲಿಗೆ ದೊಡ್ಡ ನಮಸ್ಕಾರ ಹಾಕಿದ್ದಾನೆ. ಯಾರಪ್ಪ ಇದು ಎಂದು ಕಾಲಿಗೆ ಕೈ ಹಾಕಿರೋದು ಎಂದು ನೋಡಿದರೆ ಅದು ತಾಂಡವ್. ಮಗನನ್ನು ಈಗ ಕುಸುಮ ಕ್ಷಮಿಸ್ತಾಳ ಎಂದು ನೋಡಬೇಕಾಗಿದೆ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.